ವೆಲ್ಕಮ್ ಟು ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ BGT ಅಂದರೆ ಬಾರ್ಡರ್ ಗವಾಸ್ಕರ್ ಟ್ರೋಫಿ 2024 ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ 5th ಟೆಸ್ಟ್ ಮ್ಯಾಚ್ ಬಗ್ಗೆ ಮಾತಾಡೋಣ. ಇವತ್ತು ನಾವೆಲ್ಲ ನೋಡಿರೋ ಹಾಗೆಯೇ 5th ಡೇ ಕಂಪ್ಲೀಟ್ ಆಗಿದೆ. ಹಾಗಾದರೆ ಈ ಒಂದು 5th ಡೇಲಿ ಏನೇನೆಲ್ಲ ಆಯಿತು, ಇವತ್ತಿನ ಸೆಕೆಂಡ್ ಇನ್ನಿಂಗ್ಸ್ ಹೇಗಿತ್ತು, ಯಾವೊಂದು ತಂಡ ಲೀಡ್ ತಗೋತು ಮತ್ತು ಯಾವೊಂದು ತಂಡ ಗೆಲ್ತು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ಪೂರ್ತಿ ನೋಡಿ. ಅದಕ್ಕಿಂತ ಮುಂಚೆ ಒಂದೇ ಒಂದು ರಿಕ್ವೆಸ್ಟು, ಈ ವಿಡಿಯೋ ನೋಡ್ತೀರಿ ಎಲ್ಲರೂ ಕೂಡ ನನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ, ಆಲ್ ಅನ್ನೋದು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ಇಲ್ಲಿ ಮೊದಲನೇದಾಗಿ ನಾವೇನೆಲ್ಲ ನೋಡೇ ಇರ್ತೀವಿ, ಡೇ 4 ಅಂತ ಬಂದಾಗ ಇಂಡಿಯಾದವರು 252 ರನ್ಗೆ 9 ವಿಕೆಟ್ ಆಗಿದ್ರು. ಮತ್ತು ಆ ಒಂದು ಇನ್ನಿಂಗ್ಸ್ ಇವತ್ತು ಕಂಟಿನ್ಯೂ ಆಗಿತ್ತು ಅಂತ ಹೇಳ್ಬೋದು. ಹೌದು, ಇವತ್ತಿನ ಡೇಲಿ ನಮ್ಮ ಇಂಡಿಯಾ ತಂಡವರು ಕೇವಲ 8 ರನ್ ಹೊಡಿತಾರೆ ಅಷ್ಟೇ ಈ ಒಂದು ಇನ್ನಿಂಗ್ಸಲ್ಲಿ ಲಾಸ್ಟ್ ವಿಕೆಟ್ಗೆ. ನಿನ್ನೆ ಮ್ಯಾಚಲ್ಲಿ 252 ಇತ್ತು, ಇವತ್ತು 260 ಆಗಿದೆ ಅಷ್ಟೇ. ನಮ್ಮ ಇಂಡಿಯಾ ಟೀಮ್ಗೆ ಇದೇ ಒಂಥರ ಬಿಗ್ ಸ್ಕೋರ್ ಆಯಿತು ಅಂತ ಹೇಳ್ಬೋದು. ಹೌದು, ಡೇ 3 ನೀವೆಲ್ಲ ನೋಡೇ ಇರ್ತೀರಾ, 51ಕ್ಕೆ 4 ವಿಕೆಟ್ ಆಗಿತ್ತು. ಈ ಒಂದು ಸ್ಕೋರಿಂದ 260 ಬರುವಷ್ಟಾದರೂ ಒಳ್ಳೆ ಬ್ಯಾಟಿಂಗ್ ಮಾಡಿ ಕಮ್ಬ್ಯಾಕ್ ಮಾಡಿದ್ದಾರೆ ನಮ್ಮ ಇಂಡಿಯನ್ ಪ್ಲೇಯರ್ಸು. ಹೌದು, ಇದರಲ್ಲಿ ನಮ್ಮ ಕನ್ನಡಿಗ KL ರಾಹುಲ್ ಅವರು 84 ರನ್ ಹೊಡಿತಾರೆ. ಮತ್ತು ಇವ್ರ ಜೊತೆಗೆ ನಮ್ಮ ಜಡೇಜಾ ಅವರು ಕೂಡ 77 ರನ್ ಹೊಡಿತಾರೆ. ಇವರಿಬ್ಬರು ಪ್ಲೇಯರ್ಸಿಂದ ಒಂದು ಒಳ್ಳೆ ಸ್ಕೋರ್ ಅಂತ ಬಂತು ನಮ್ಮ ಇಂಡಿಯನ್ ಟೀಮ್ಗೆ 260. ಇಲ್ಲಾಂದರೆ ಅಷ್ಟು ಬರ್ತಿರ್ಲಿಲ್ಲ ಮೋಸ್ಟ್ಲಿ. ಒಂಥರ ಸಖತ್ತಾಗೆ ಬ್ಯಾಟಿಂಗ್ ಮಾಡಿ ಈ ಒಂದು ಸ್ಕೋರ್ನ 260 ಗಂಟೆ ತೊಗೊಂಡು ಹೋಗಿದ್ದಾರೆ ನಮ್ಮ ಇಂಡಿಯನ್ ಬ್ಯಾಟರ್ಸು. ಮತ್ತು ಈಗ ನೆಕ್ಸ್ಟು ಸೆಕೆಂಡ್ ಇನ್ನಿಂಗ್ಸ್ ಬಗ್ಗೆ ಮಾತಾಡೋಣ. ಈ ಒಂದು ಸೆಕೆಂಡ್ ಇನ್ನಿಂಗ್ಸಲ್ಲಿ ಬ್ಯಾಟಿಗೆ ಬಂದಂಥ ಆಸ್ಟ್ರೇಲಿಯಾ ತಂಡವ್ರನ್ನ ನಮ್ಮ ಇಂಡಿಯನ್ ಬಾಲರ್ಸು ಒಂಥರ ಬ್ಲಾಸ್ಟ್ ಮಾಡಿಬಿಟ್ರು ಅಂತ ಹೇಳ್ಬೋದು. ಹೌದು, ಫಸ್ಟ್ ಇನ್ನಿಂಗ್ಸಲ್ಲಿ ಒಂಥರ ಬೆಂಕಿಯಾಗಿ ಬ್ಯಾಟಿಂಗ್ ಮಾಡಿದಂಥ ಆಸ್ಟ್ರೇಲಿಯಾ ತಂಡವರು ಸೆಕೆಂಡ್ ಇನ್ನಿಂಗ್ಸ್ ಅಂತ ಬಂದಾಗ ಒಂಥರ ಫ್ಲಾಪ್ ಆಗಿದ್ದಾರೆ ನಮ್ಮ ಇಂಡಿಯಾ ತಂಡದ ಬಾಲರ್ಸ್ಗೆ. ಬ್ಯಾಟಿಂಗ್ ಮಾಡೋಕೆ ಬರೋ ಪ್ಲೇಯರ್ಸ್ ಎಲ್ಲರೂ ಕೂಡ ಒಂಥರ ಚಟ್ ಪಡ್ ಅಂತ ಪೆವಿಲಿಯನ್ ಕಳಿಸಿದ್ದಾರೆ ನಮ್ಮ ಇಂಡಿಯಾ ತಂಡದ ಬಾಲರ್ಸು. ಒಂಥರ ಬೆಂಕಿಗೆ ಬಾಲಿಂಗ್ ಮಾಡಿದ್ದಾರೆ ಒಂದು ಸೆಕೆಂಡ್ ಇನ್ನಿಂಗ್ಸಲ್ಲಿ. ಮತ್ತೆ ನೆಕ್ಸ್ಟು ಆಸ್ಟ್ರೇಲಿಯಾ ಟೀಮ್ನ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಅಂತ ಬಂದಾಗ ನೀವು ಇಲ್ಲಿ ನೋಡ್ತಿರ್ಬೋದು, ಕೇವಲ 89ಕ್ಕೆ 7 ವಿಕೆಟ್ ಆಗಿಬಿಡ್ತಾರೆ. ಒಂಥರ ಕಳಪೆ ಬ್ಯಾಟಿಂಗ್ ಅಂತ ಆಯ್ತು ಇವತ್ತು ಆಸ್ಟ್ರೇಲಿಯಾ ತಂಡದಲ್ಲಿ. ತೀರಾ ಒಂಥರ ಬಂದವರೆಲ್ಲ ಬೀಸಾಡ್ತಾರೆ, ಎಲ್ಲ ಔಟ್ ಆಗ್ತಾರೆ. ಹಾಗೆ ಫಸ್ಟ್ ಇನ್ನಿಂಗ್ಸಲ್ಲಿ ಒಂಥರ ಬೆಂಕಿಯಾಗಿ ಬ್ಯಾಟಿಂಗ್ ಮಾಡಿದ ಆಸ್ಟ್ರೇಲಿಯಾ ತಂಡವರು ಈ ಸೆಕೆಂಡ್ ಇನ್ನಿಂಗ್ಸ್ ಅಂತ ಬಂದಾಗ ಒಂಥರ ಚಿತ್ರಾನ್ನ ಆಗಿಬಿಡ್ತಾರೆ. ಹೌದು, ಈ ಒಂದು ಇನ್ನಿಂಗ್ಸಲ್ಲಿ ಪ್ಯಾಟ್ ಕಮಿನ್ಸ್ ಅವರು ಮಾತ್ರ 10 ಬಾಲ್ಗೆ 27 ರನ್ ಹೊಡಿತಾರೆ. 2 6 2 4 ಒಂಥರ ಬಿಗ್ಗಿಸ್ಟ್ ಚೆನ್ನಾಗಿ ಹೊಡಿತಾರೆ, ಆದರೂ ಕೂಡ ಔಟ್ ಆಗಿಬಿಡ್ತಾರೆ. ಇನ್ನು ಇವ್ರ ಜೊತೆಗೆ ಅಲೆಕ್ಸ್ ಕೇರಿ ಅವರು 20 ಬಾಲ್ಗೆ 20 ರನ್ ಹೊಡಿತಾರೆ. ಇವರು ಒಂದು ಇಬ್ಬರು ಬಿಟ್ಟರೆ ಬೇರೆ ಯಾವೊಂದು ಪ್ಲೇಯರ್ಸಿಂದ ಕೂಡ ಒಂದು ಒಳ್ಳೆ ಬ್ಯಾಟಿಂಗ್ ಬರಲ್ಲ. ಈ ಒಂದು ಕಾರಣಕ್ಕೆ 89ಕ್ಕೆ ಡಿಕ್ಲೇರ್ ಕೊಡ್ತಾರೆ ಆಸ್ಟ್ರೇಲಿಯಾ ತಂಡವರು. ಮತ್ತು ಇನ್ನೊಂದೇನಪ್ಪ ಅಂದರೆ ಇದು 5th ಡೇ ಸೆಕೆಂಡ್ ಸೀಸನ್ ಆಗಿರೋದ್ರಿಂದ 274 ರನ್ನ ಟಾರ್ಗೆಟ್ ಆಗಿ ಕೊಡ್ತಾರೆ ಇಂಡಿಯನ್ ಟೀಮ್ಗೆ. ಈ ಒಂದು 5th ಡೇಲಿ ಬಾಕಿ ಇದೆ 2 ಸೀಸನಲ್ಲಿ ಏನಾದರೂ ಗಿಮಿಕ್ ಮಾಡಿ ಇಂಡಿಯಾ ತಂಡನ ಸೋಲ್ಸೋಣ ಅಂತ ಪ್ಲ್ಯಾನ್ ಮಾಡಿ ಡಿಕ್ಲೇರ್ ಕೊಟ್ಟಿದ್ದಾರೆ ಆಸ್ಟ್ರೇಲಿಯಾ ತಂಡವರು. ಇವ್ರು ಯಾವ ಥರ ಯೋಚನೆ ಮಾಡಿದ್ದಾರೆ ಅಂದರೆ, ಲೋ ಸ್ಕೋರ್ ಇದ್ದರೆ ಒಂದು ಬಿಗ್ ಹಿಟ್ಸ್ ಹೊಡೆಯೋಕ್ಕೆ ಟ್ರೈ ಮಾಡ್ತಾರೆ, ಒಂದು ಅವ್ರು ಗೆಲ್ಲಿಲ್ಲ ನಾವು ಗೆಲ್ಲಲ್ಲ ಅಂತ ಒಂದು ಪ್ಲ್ಯಾನ್ ಮಾಡಿಕೊಂಡು ಡಿಕ್ಲೇರ್ ಕೊಟ್ಟಿದ್ದಾರೆ ಆಸ್ಟ್ರೇಲಿಯಾ ತಂಡವರು. ನೆಕ್ಸ್ಟು ಇದಾದಮೇಲೆ ಇಂಡಿಯಾ ತಂಡದ ಸೆಕೆಂಡ್ ಇನ್ನಿಂಗ್ಸ್ ಬಾಲಿಂಗ್ ಅಂತ ಬಂದಾಗ ಒಂಥರ ಮಸ್ತಲ್ಲೇ ಬಾಲಿಂಗ್ ಮಾಡಿದ್ದಾರೆ. ಬೂಮ್ರಾ ಅವರು, ಸಿರಾಜ್ ಅವರು, ಆಕಾಶ್ ದೀಪ್ ಅವರು ಒಂಥರ ಸಖತ್ತಾಗಿ ಬಾಲಿಂಗ್ ಮಾಡಿ ಬೂಮ್ರಾ ಅವರು 3 ವಿಕೆಟು, ಸಿರಾಜ್ 2 ವಿಕೆಟು, ಆಕಾಶ್ ದೀಪ್ 2 ವಿಕೆಟು ಒಂಥರ ಬೆಂಕಿಗೆ ಬಾಲಿಂಗ್ ಮಾಡಿದ್ದಾರೆ. ಈ ಒಂದು ಇನ್ನಿಂಗ್ಸಲ್ಲಿ ನಮ್ಮ ಇಂಡಿಯಾ ತಂಡದ ಬಾಲಿಂಗ್ಗೆ ಆಸ್ಟ್ರೇಲಿಯಾ ತಂಡವರು ಒಂಥರ ಸ್ಟಾಪ್ ಆಗ್ಬಿಟ್ರು ಅಂತ ಹೇಳ್ಬೋದು. ಆ ಥರ ಬಾಲಿಂಗ್ ಮಾಡಿ ಸ್ಟಾಪ್ ಮಾಡ್ತಾರೆ. ಮತ್ತು ಈ ಒಂದು ಡೇಗೆ ಟೋಟಲ್ ಆಗಿ 274 ರನ್ ಟಾರ್ಗೆಟ್ ಆಗಿ ಕೊಡ್ತಾರೆ ನಮ್ಮ ಇಂಡಿಯಾ ಟೀಮ್ಗೆ. 2 ಸೀಸನಲ್ಲಿ ಹೊಡಿಬೇಕಾಗಿತ್ತು. ಹಾಗೆ ಈ ಒಂದು ಟೆಸ್ಟಲ್ಲಿ ಜಾಸ್ತಿ ಮಳೆ ಬಂದಿರೋ ಕಾರಣದಿಂದ ಈ ಒಂದು ಟೆಸ್ಟ್ 5th ಡೇ ಗಂಟ ಹೋಗುತ್ತೆ. ಒಂಥರ ಮಜಾ ಅಂತ ಇತ್ತು ನೋಡೋದಕ್ಕೆ 5th ಡೇ ಗಂಟ. ಮತ್ತು ಇದಾದಮೇಲೆ ನೆಕ್ಸ್ಟು ಇಂಡಿಯಾ ತಂಡವರು ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಅಂತ ಬರ್ತಾರೆ. ಟೋಟಲ್ ಆಗಿ 2 ಸೀಸನಲ್ಲಿ 274 ರನ್ ಟಾರ್ಗೆಟ್ ಆಗಿ ಕೊಡ್ತಾರೆ ಆಸ್ಟ್ರೇಲಿಯಾ ತಂಡವರು. 55 ಓವರಲ್ಲಿ 274 ರನ್ ಹೊಡೆಯೋ ಥರ. ಮತ್ತು ಬ್ಯಾಟಿಂಗ್ ಅಂತ ಬರ್ತಾರೆ ರಾಹುಲ್ ಅವರು ಮತ್ತು ಜೈಸ್ವಾಲ್ ಅವರು. ಕೇವಲ 2 ಓವರ್ ಆಡ್ತಾರೆ ಅಷ್ಟೇ, 2 ಓವರ್ಗೆ 8 ರನ್ ಹೊಡಿತಾರೆ. ಈ 2 ಓವರ್ ಆಗಿದ ತಕ್ಷಣ ಅಲ್ಲಿ ಮಳೆ ಬಂದ್ಬಿಡುತ್ತೆ. ತುಂಬ ಹೊತ್ತು ಕಾಯ್ತಾರೆ ಮಳೆ ನಿಲ್ಲುತ್ತೆ ಅಂತ, ಆದರೆ ನಿಲ್ಲಲ್ಲ. ತುಂಬ ಲೇಟ್ ಆಗಿರೋ ಕಾರಣಕ್ಕೆ ಈ ಒಂದು ಪಂದ್ಯನ ಡ್ರಾ ಮಾಡ್ತಾರೆ. ಒಂಥರ ಖುಷಿ ಅಂತೂ ಆಗಿರ್ತಾರೆ ನಮ್ಮ ಇಂಡಿಯನ್ ಫ್ಯಾನ್ಸ್ಗಳು. ನೀವೆಲ್ಲ ನೋಡೇ ಇರ್ತೀರಾ ಡೇ 2 ಮತ್ತು ಡೇ 3ಲಿ ಯಾವ ಥರ ಆಡಿದ್ರು ಅಂದ್ಬಿಟ್ಟು. ಒಂಥರ ಸೋಲುವಂಥ ಪರಿಸ್ಥಿತಿಲಿ ಇತ್ತು ಇಂಡಿಯನ್ ಟೀಮು. ಆ ಒಂದು ಪರಿಸ್ಥಿತಿಲಿ ಕಮ್ಬ್ಯಾಕ್ ಮಾಡಿ ಈಗ ಡ್ರಾ ಮಾಡ್ಕೊಂಡಿದ್ದಾರೆ. ಒಂಥರ ಖುಷಿ ಅಂತೂ ಆಗಿರ್ತಾರೆ ನಮ್ಮ ಇಂಡಿಯನ್ ಟೀಮ್ ಅವರು ಕೂಡ ಡ್ರಾ ಆಗಿರೋದಕ್ಕೆ. ಮತ್ತೆ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂದರೆ, ಸೋತಿಲ್ಲ, ಡ್ರಾ ಆಗಿದೆ ಅಷ್ಟೇ. ಮತ್ತು ಇನ್ನೊಂದು ಚಾನ್ಸ್ ಇದೆ ಟೆಸ್ಟ್ 4ಅಲ್ಲಿ, ಕಾದು ನೋಡ್ಬೇಕು ಯಾವ ಥರ ಆಡ್ತಾರೆ ಅಂತ. ಮತ್ತು ಈ ಒಂದು ಮ್ಯಾಚ್ನ ಬಗ್ಗೆ ನಿಮ್ಗೆ ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ. ಇಷ್ಟು ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.